ಇತ್ತೀಚೆಗೆ ನಮ್ಮ ಬಾಗಲಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಜಯಂತಿಯ ದಿನದಂದು ನಡೆದಂತಹ ಒಂದು ಮೆರವಣಿಗೆಯ ಮೇಲೆ ಮುಸಲ್ಮಾನರು ಕಲ್ಲಿನ ದಾಳಿಯನ್ನ ಮಾಡಿ ನಮ್ಮ ಈ ಒಂದು ಅವಳಿ ಜಿಲ್ಲೆಯಲ್ಲಿ ಅಶಾಂತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಶಿವಾಜಿ ಮಹಾರಾಜರ ಒಂದು ಇತಿಹಾಸ ಮತ್ತು ಜೀವನ ಚರಿತ್ರೆಯನ್ನ ನೋಡದ ವ್ಯಕ್ತಿಗಳು ಇಂಥ ಕೆಲಸದಲ್ಲಿ ತೊಡಗಿದ್ದು ಒಂದು ನಾಚಿಕೆಗೇಡಿನ ಸಂಗತಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಶಿವಾಜಿ ಮಹಾರಾಜರ ಒಂದು ನೈಜ ಜೀವನ ಮತ್ತು ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಯಾವ ಯಾವ ವ್ಯಕ್ತಿಗಳ ಒಂದು ಸಹಾಯವನ್ನ ಪಡೆದ್ರು ಅನ್ನುವಂತಹ ಒಂದು ವಿಷಯವನ್ನ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಶ್ರೀ ಕಿರಣ್ ಕಾಳೆ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮಸ್ತೆ. ಕಿರಣ್ ಕಾಳೆ ಅವರು ಈ ವಯಸ್ಸಿನಲ್ಲಿ ಸಾಕಷ್ಟು ಶಿವಾಜಿ ಮಹಾರಾಜರ ಬಗ್ಗೆ ಸಂಶೋಧನೆ, ಅಧ್ಯಯನ ಮತ್ತು 10 ಪುಸ್ತಕಗಳನ್ನ ಓದಿ ಈಗಾಗಲೇ ಶಿವಾಜಿ ಮಹಾರಾಜರ ಬಗ್ಗೆ 2 ಪುಸ್ತಕಗಳನ್ನ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಸಂಭಾಜಿ ಮಹಾರಾಜರ ಒಂದು ಸಂಶೋಧನಾ ಒಂದು ಪುಸ್ತಕವನ್ನ ಬರೆದು ಒಂದು ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಅಂದ್ರೆ ಸಂಭಾಜಿ ಮಹಾರಾಜರ ಬಗ್ಗೆ ಇದುವರೆಗೂ ಸಹಿತ ಸಂಶೋಧನೆ ಮಾಡಿ ಬರೆದಂತಹ ಲೇಖಕರು ಈ ಭಾಗದಲ್ಲಿ ಇಲ್ಲ. ಆ ಒಂದು ಪ್ರಯತ್ನಕ್ಕೂ ಸಹಿತ ಕಿರಣ್ ಕಾಳೆ ಅವರು ಕೈ ಹಾಕಿದ್ದಾರೆ. ಇವತ್ತು ಕಿರಣ್ ಕಾಳೆ ಅವರೇ, ನಮಗೆ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ಇತ್ತೀಚೆಗೆ ಕಳೆದ ಶಿವಾಜಿ ಮಹಾರಾಜರ ಜಯಂತಿ ದಿನದಂದು ಬಾಗಲಕೋಟೆಯ ಒಂದು ಮೆರವಣಿಗೆಯಲ್ಲಿ ಮಸೀದಿಯಿಂದ ಆ ಒಂದು ಮೆರವಣಿಗೆ ಮೇಲೆ ಕಲ್ಲಿನ ಒಂದು ದಾಳಿ ಆಯಿತು ಮತ್ತು ಆ ಒಂದು ಪ್ರದೇಶದಲ್ಲಿ ಅಶಾಂತಿ ನಿರ್ಮಾಣ ಆಯಿತು. ಯಾಕೆ ಶಿವಾಜಿ ಮಹಾರಾಜರು ಏನು ಮುಸಲ್ಮಾನರ ದ್ವೇಷಿಗಳ ಅಥವಾ ಶಿವಾಜಿ ಮಹಾರಾಜ ಇತಿಹಾಸ ಈಗಿನ ಜನಕ್ಕೆ ಗೊತ್ತಿಲ್ವಾ? ಏನಿದು ಶಿವಾಜಿ ಮಹಾರಾಜರ ಒಂದು ಜೀವನ ಚರಿತ್ರೆ? ಇಲ್ಲ, ಈಗ ಮೊದಲನೇದಾಗಿ ಆ ದಾಳಿ ಮಾಡಿದ್ದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ. ಯಾಕಂದ್ರೆ ಶಿವಾಜಿ ಮಹಾರಾಜರು ಒಬ್ಬ ರಾಷ್ಟ್ರ ಪುರುಷ. ಅವರ ಕೊಡುಗೆ ಭಾರತಕ್ಕಾಗಿ, ಈ ಸಮಾಜಕ್ಕಾಗಿ ಬಹಳಷ್ಟು ಕೊಡುಗೆ ಇದೆ. ಅವರು ಹಿಂದವಿ ಸ್ವರಾಜ್ಯವನ್ನ ಏನು ಸ್ಥಾಪನೆ ಮಾಡಿದ್ರು, ಅವರ ಸ್ವರಾಜ್ಯದಲ್ಲಿ ಅನೇಕ ಮುಸ್ಲಿಮರು ಸಹ ಶಿವಾಜಿ ಮಹಾರಾಜರ ನ್ಯಾಯದ ಸ್ವರಾಜ್ಯ, ಸಮಾನತೆ ಸ್ವರಾಜ್ಯ, ಹಿಂದೂ ಸಾಮ್ರಾಜ್ಯದ ಒಂದು ಅಡಿಪಾಯವನ್ನು ಅವ್ರು ಏನು ಹಾಕಿದ್ರು, ಹಿಂದೂ ಸಾಮ್ರಾಜ್ಯದ ಅಡಿಪಾಯದಲ್ಲಿ ಶಿವಾಜಿ ಮಹಾರಾಜರು ಎಲ್ರಿಗೂ ಸಮಾನವಾದ ಸ್ಥಾನಮಾನವನ್ನು ಕೊಟ್ಟರು, ಎಲ್ರಿಗೂ ಸಮಾನವಾದ ಅಧಿಕಾರ. ಆ ಅಧಿಕಾರ ಕೊಟ್ಟಾಗ ಅಲ್ಲಿ ಕೆಲವರು ನಮ್ಮ ಬಿಜಾಪುರದಿಂದ ಅನೇಕ ಮುಸಲ್ಮಾನರು ಶಿವಾಜಿ ಮಹಾರಾಜರಿಗೆ ಭೇಟಿಯಾಗಿ ಅವರ ಸೈನ್ಯದಲ್ಲಿ ಅದೇ ಕೇಸರಿ ಧ್ವಜ, ಭಗವಾ ಧ್ವಜ, ತ್ಯಾಗದ ಪ್ರತೀಕವಾದ ಧ್ವಜ ಅಂತ ಹೇಳಿ ಒಪ್ಕೊಂಡು ಶಿವಾಜಿ ಮಹಾರಾಜರ ಹಿಂದವಿ ಸಾಮ್ರಾಜ್ಯದ ಕಾರ್ಯದಲ್ಲಿ ಭಾಗವಹಿಸಿದ್ರು. ಅಂತ ಬಿಜಾಪುರದ ಈ ಭಾಗದಿಂದಲೇ ಶಿವಾಜಿ ಮಹಾರಾಜರ ಜಯಂತಿ ಮ್ಯಾಗ ಕಲ್ಲು ಒಗೆಯುವುದು ಇದು ಅತ್ಯಂತ ಖಂಡನಾತ್ಮಕವಾದ ವಿಷಯ. ಇದನ್ನು ನಾನು ಖಂಡಿಸ್ತೀನಿ. ಮುಸ್ಲಿಂ ಸಮಾಜದವರು ಇದನ್ನು ಮಾಡಬಾರದಿತ್ತು ಮತ್ತು ಶಿವಾಜಿ ಮಹಾರಾಜರ ಇತಿಹಾಸವನ್ನು ಅವರು ಸರಿಯಾಗಿ ಅರ್ಥ ಮಾಡ್ಕೋಬೇಕಿತ್ತು, ತಿಳ್ಕೊಬೇಕಿತ್ತು ಅಂತ ನನ್ನ ಅಭಿಪ್ರಾಯ. ಇನ್ನೊಂದು, ನಮ್ಮ ದೇಶದ ಮೇಲೆ ದಾಳಿ ಮಾಡಿದವರು ಎಲ್ಲರೂ ಮೊಘಲರೇ. ವಿಶೇಷವಾಗಿ ಆ ಮೊಘಲರ ಕಾಲಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಮುಸಲ್ಮಾನರು ಇದ್ರ? ಇಲ್ಲ, ಮೊಹಮ್ಮದ್ ಬಿನ್ ಕಾಸಿಂ 711ರಲ್ಲಿ ಏನು ಮೊಟ್ಟ ಮೊದಲು ಮುಸ್ಲಿಂ ಶಾಸಕ ನಮ್ಮ ದೇಶದಲ್ಲಿ ಆಕ್ರಮಣ ಮಾಡಿದಾಗ ಅಲ್ಲಿ ದಾಹಿರ್ ಅನ್ನುವಂಥ ನಮ್ಮ ಹಿಂದೂ ರಾಜ ಅವನನ್ನು ವಿರೋಧ ಮಾಡಿದ. ಅಲ್ಲಿಯವರೆಗೆ ಮುಸ್ಲಿಮರು ಅನ್ನೋದು ನಮ್ಮ ದೇಶದಲ್ಲಿ ಮುಸಲ್ಮಾನರು ಇದ್ದಿದ್ದಿಲ್ಲ. ದಾಳಿ ಮಾಡಿದ ನಂತರ ಸ್ಥಳೀಯ ಹಿಂದೂಗಳನ್ನ ಬಲವಂತವಾಗಿ ಮತಾಂತರ ಮಾಡಿದಂಥ ಜನಗಳೇ ಇವತ್ತು ಅವ್ರ ಹೆಸರುಗಳೇ ಅವ್ರ ಪೂರ್ವಜರು ಹಿಂದೂಗಳು ಅನ್ನೋದನ್ನ ಸಾರಿ ಹೇಳ್ತಾವೆ. ಇವತ್ತು ನೋಡ್ರಿ, ಅನೇಕರ ಜನರ ಹೆಸರು ಪಾಟೀಲ್, ಜುಲ್ಫೇಕರ್, ಜಾನ್ವಿ. ಈ ಕರ್ ಅನ್ನೋದು ಬಂದ್ರೆ ಇದು ಮರಾಠಿ ಸಚಿನ್ ತೆಂಡೂಲ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅನ್ನೋದು ಬರುತ್ತೆ. ಸಚಿನ್ ತೆಂಡೂಲ್ಕರ್, ಜಾನ್ವೇಕರ್, ಗಾವಸ್ಕರ್, ಜುಲ್ಫೇಕರ್, ಇವು ಕರ್ ಅನ್ನೋದೇನು ಬರ್ತಾವೆ, ಇವು ಮರಾಠಿ ಸಂಬಂಧಪಟ್ಟಂತವ್ರು. ಇನ್ನು ಈ ಮಮದಾಪುರ ಹಳ್ಳಿಗಳ ಹೆಸರುಗಳು ಬರ್ತಾವೆ ನೋಡ್ರಿ, ಹಳ್ಳಿಗಳ ಹೆಸರು. ಇವರೆಲ್ಲ ಪೂರ್ವಜರು ಹಿಂದೂಗಳೇ. ಆದ್ರೆ ಇವತ್ತು ಮತೀಯವಾಗಿ ಅವರು ಒಂದು ಬೇರೆ ಪಂಥವನ್ನ ಸ್ವೀಕಾರ ಮಾಡಿ ಧಾರ್ಮಿಕ ಆರಾಧನೆಗೋಸ್ಕರ ಅದನ್ನು ಮಾಡಿದ್ದಾರೆ. ಅದಕ್ಕೇನು ನಮ್ಮ ವಿರೋಧ ಇಲ್ಲ. ಮತ್ತು ನಾವು 33 ಕೋಟಿ ದೇವರುಗಳನ್ನ ಒಪ್ಕೊಂಡಂತ ಸಮಾಜ ಅಂದ್ರೆ ಹಿಂದೂ ಸಮಾಜ. ಒಬ್ಬ ನಮ್ಮ ಅಲ್ಲಾಗ ಒಪ್ಕೊಳ್ಳುವಂಥದ್ದು ನಮಗೇನು ತೊಂದರೆ ಇಲ್ಲ. ನಮ್ಮ ರಾಮನ ಭಜನೆಯಲ್ಲೇ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅನ್ನುವಂತ ನಮ್ಮ ರಾಮನ ಭಜನೆಯಲ್ಲೇ ನಾವು ಅಲ್ಲಾನ ಸೇರಿಸಿದೀವಿ ಅಂದ್ರೆ ನಮಗ್ ಹಿಂದೂಗಳಿಗೆ ಯಾವುದೇ ಕಾರಣಕ್ಕೂ ಅಲ್ಲಾನ ವಿರುದ್ಧ ನಾವು ಮಾಡಂಗಿಲ್ಲ. ಆದ್ರೆ ಇದನ್ನು ಮುಸಲ್ಮಾನರು ತಿಳ್ಕೊಂಡು ನಮ್ಮ ಜೊತೆಗೆ ಸಹಬಾಳ್ವೆಯಿಂದ, ಯಾಕಂದ್ರೆ ಇದು ಬಸವಣ್ಣನವರು ಹುಟ್ಟಿದಂತ ಬಸವನಾಡು ವಿಜಯಪುರ ಭಾಗ, ಬಾಗಲಕೋಟೆ ಆಗಿರ್ಬೋದು, ನಮ್ಮ ವಿಜಯಪುರ ಆಗಿರ್ಬೋದು, ಇಂಥ ಜಾಗದಲ್ಲಿ ಈ ರೀತಿ ಘಟನೆಗಳನ್ನ ಮಾಡದೆ
ಬಸವಣ್ಣನವರ ತತ್ವ ಸಿದ್ಧಾಂತ ಆಗಿರ್ಬೋದು, ಶಿವಾಜಿ ಮಹಾರಾಜರ ಸಮಾನತೆಯ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಅವರು ಹಿಂದೂ ಸಮಾಜ ಜೊತೆಗೆ ಅವರು ಬದುಕಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಈ ಒಂದು ಮತಾಂತರ ಆಗ್ಲಿಕ್ಕೆ ಏನು ಕಾರಣ ಆಯ್ತು? ಹಿಂದೂಗಳು ಮುಸಲ್ಮಾನರಾಗಿ ಮತಾಂತರ ಆಗಲ್ಲ, ಇದಕ್ಕೇನು ಮೂಲ ಕಾರಣ ಯಾರು? ಅಲ್ಲಿ ಮುಸಲ್ಮಾನರು ಮಾಡಿದಂತ ದಾಳಿ, ಆಮೇಲೆ ಸೆರೆ ಹಿಡಿದಂತ ಹಿಂದೂಗಳನ್ನ ಬಲವಂತವಾಗಿ ಖಡ್ಗದ ಆಧಾರದ ಮೇಲೆ ಅವರು ಮತಾಂತರ ಮಾಡಿದ್ರು. ಇದನ್ನ ಅನೇಕ ಮುಸ್ಲಿಂ ಇತಿಹಾಸಕಾರರು ಹೇಳ್ತಾರೆ. ಇದನ್ನ ನಾವು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಎರಡನೇ ದಿನದ ಅಲ್ಲಿ ನಮ್ಮ ಹಿಂದೂಗಳ ಒಳಜಗಳ ಅಲ್ಲಿ ಇನ್ನೊಂದು ಏನಾಯ್ತಂದ್ರ ಇದು ಮೊಹಮ್ಮದ್ ಬಿನ್ ಕಾಸಿಂ ಬಂದು ಹಿಂದೂಗಳನ್ನ ಮತಾಂತರ ಮಾಡಿ ರಿಟರ್ನ್ ಅವ್ನು ಹೋದ್ಮೇಲೆ ನಮ್ಮ ಹಿಂದೂಗಳದ ಅತಿ ದೊಡ್ಡ ತಪ್ಪು. ರಿಟರ್ನ್ ಬರ್ಬೇಕಂತ ಯಾರು ಹಿಂದೂಗಳು ತಯಾರಿದ್ರಲ್ಲ, ಮತಾಂತರ ಆಗಿರುವಂತ ಹಿಂದೂಗಳು ಅನೇಕ ಜನ ಬರೋದಕ್ಕೆ ತಯಾರಾಗಿದ್ರು. ಈಗ ನೀವು ಬೇರೆ ಧರ್ಮಕ್ಕೆ ಹೋಗಿರಿ, ಮತ್ತೆ ನಮ್ಮ ಧರ್ಮದಾಗ ಬರಬೇಡ್ರಿ, ನೀವು ಅಪವಿತ್ರ ಆಗಿರಿ ಅಂತೇಳಿ ನಮ್ಮ ಹಿಂದೂಗಳೇ ಅನೇಕರು ಅವರನ್ನು ವಿರೋಧ ಮಾಡಿದಕ್ಕೆ ಅವರು ಅತ್ಯಂತ ಪ್ರಖರತೆಯಿಂದ ಹಿಂದೂ ದ್ವೇಷವನ್ನ ಅವರು ಶುರು ಮಾಡಿದ್ರು. ಶಿವಾಜಿ ಮಹಾರಾಜರ ಇತಿಹಾಸದಾಗ ಇಲ್ಲಿ ಬದಲಾವಣೆ ಆಗಿದೆ. ಯಾಕಂದ್ರೆ ನೇತಾಜಿ ಪಾಲ್ಕರ್ ಅನ್ನುವಂತ ಒಬ್ಬ ಶಿವಾಜಿ ಮಹಾರಾಜರ ಆತ್ಮೀಯ ವ್ಯಕ್ತಿ ಮುಸ್ಲಿಂ ಆಗಿ ಅಫ್ಘಾನಿಸ್ತಾನದಾಗ ಇದ್ದಂತ ವ್ಯಕ್ತಿ 10 ವರ್ಷದ ನಂತರ ಮತ್ತೆ ಶಿವಾಜಿ ಮಹಾರಾಜರ ಕಡೆ ಬಂದು ನಾನು ಮತ್ತೆ ಮಾತೃ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಬರ್ತೀನಿ ಅಂದಾಗ ಪುಣೆ ಭಾಗದಾಗ ಅನೇಕರು ವಿರೋಧ ಮಾಡ್ತಾರೆ. ಬೇಡ, ಅವರು 10 ವರ್ಷ ಮುಸ್ಲಿಂ ಆಗಿದ್ದ, ಅವರೆಲ್ಲರನ್ನೂ ವಿರೋಧ ಮಾಡಿ ಶಿವಾಜಿ ಮಹಾರಾಜರು ನೇತಾಜಿ ಪಾಲ್ಕರ್ ಅವರನ್ನ ಮತ್ತೆ ನಮ್ಮ ವೈದಿಕ ವೇದ ಮಂತ್ರದ ಘೋಷಗಳೊಂದಿಗೆ ಹಿಂದೂ ಧರ್ಮಕ್ಕೆ ಅವ್ರಿಗೆ ತಗೊಂಡು ಈ ರೀತಿ ಅನೇಕ ಜನರಿಗೆ ಪುನಃ ಹಿಂದೂ ಧರ್ಮಕ್ಕೆ ಕೊಂಡಿರುವಂತ ಅನೇಕ ಉದಾಹರಣೆಗಳದಾವ. ಅದು ಈ ಕಾಲಘಟ್ಟದಲ್ಲಿ ಆಗ್ತಾ ಇಲ್ಲ. ಅನೇಕ ಮಠಗಳದಾವ, ನಮಗ ಅನೇಕ ಸ್ವಾಮೀಜಿಗಳದಾರ. ಆದ್ರೆ ಅವ್ರು ಮಾಡಬೇಕಾಗಿರೋ ಅನೇಕ ಜನ ಅದಾರ. ಇವತ್ತು ಮತ್ತೆ ನಮ್ಮ ಹಿಂದೂ ಸಂಸ್ಕೃತಿ, ಹಿಂದೂ ರೀತಿ ನೀತಿಗಳು, ಹಿಂದೂ ಪದ್ಧತಿಗಳನ್ನ ಆಚರಣೆ ಮಾಡಕ್ಕೆ ಎಷ್ಟೋ ಜನ ಬೇರೆ ಧರ್ಮದವ್ರು ತಯಾರದಾರ. ಆದ್ರೆ ನಮ್ಮ ಮಠಗಳು ಈ ಕಾರ್ಯ ಮಾಡಬೇಕಾಗಿದೆ. ಆದ್ರೆ ಈಗ ಕೆಲವು ಜನ ಮುಸಲ್ಮಾನರು ಹಿಂದೂ ಧರ್ಮಕ್ಕೆ ನಾವು ಬರ್ತೀವಿ ಅಂತಂದ್ರೆ ಹಿಂದೂ ಸಮಾಜ ಅದನ್ನ ಸ್ವೀಕಾರ ಮಾಡತ್ತ? ಹಿಂದೂ ಸಮಾಜ ಮಾಡ್ಲೇಬೇಕು. ಹಿಂದೂ ಸಮಾಜದ ಆದ್ಯ ಧರ್ಮ ಕರ್ತವ್ಯ ಅದು. ಅದನ್ನ ಹಿಂದೂ ಸಮಾಜ ಮಾಡ್ಲೇಬೇಕು. ಇವತ್ತು ಇನ್ನೊಂದು ಕಡೆ ಶಿವಾಜಿ ಮಹಾರಾಜರು ಕರ್ನಾಟಕದ ಮೇಲೆ ದಾಳಿ ಮಾಡಿದ್ರು. ಶಿವಾಜಿ ಮಹಾರಾಜರು ಕನ್ನಡ ವಿರೋಧಿ, ಕನ್ನಡ ನಾಡಿನ ಜನತೆಯ ವಿರೋಧಿ ಅಂತ ವ್ಯಕ್ತಿಯನ್ನ ಕರ್ನಾಟಕದಲ್ಲಿ ವೈಭವೀಕರಿಸುವುದು ತಪ್ಪು ಅನ್ನುವಂತಹ ಮಾತನ್ನ ನಾವೇನು ಕೆಲವು ಬುದ್ಧಿಜೀವಿಗಳು ಇವತ್ತು ಮಾತಾಡ್ತಾ ಇದ್ದಾರಲ್ಲ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಮೊದಲನೇದಾಗಿ ಶಿವಾಜಿ ಮಹಾರಾಜರನ್ನ ಯಾವುದೇ ಒಂದು ಜಾತಿಗೆ, ಭಾಷೆಗೆ ಅಥವಾ ಪ್ರಾಂತ್ಯಕ್ಕೆ ಸೀಮಿತ ಮಾಡುವುದು ಇದು ಅತಿ ದೊಡ್ಡ ತಪ್ಪು. ಶಿವಾಜಿ ಮಹಾರಾಜರು ಕರ್ನಾಟಕದ ಮೇಲೆ ದಾಳಿ ಮಾಡಿದ್ರು ಅನ್ನೋದಕ್ಕಿಂತ ಅವರು ತನ್ನ ಹುಟ್ಟೂರು ಶಿವನೇರಿ ಮೇಲೆ ದಾಳಿ ಮಾಡ್ತಾರೆ, ಪುಣೆ ಮೇಲೆ ದಾಳಿ ಮಾಡ್ತಾರೆ, ಸೋಲಾಪುರ್, ಮಹಾರಾಷ್ಟ್ರದ ಎಲ್ಲಾ ಕಡೆ ದಾಳಿ ಮಾಡ್ಕೊಂಡೇ ಗೆದ್ಕೊಂಡಿದ್ದು. ಯಾಕಂದ್ರೆ ಇಡೀ ದೇಶ ಅವಾಗ ಆದಿಲ್ಶಾಹಿ ಕೈಯಲ್ಲಿ, ಮೊಘಲರ ಕೈಯಾಗಿತ್ತು. ಈಗ ಮೊಘಲರ ಕೈಯಾಗಿಂದ ನಾವು ಪಡ್ಕೊಂಡು ನಾವು ನಮ್ಮ ಸಾಮ್ರಾಜ್ಯ ನಿರ್ಮಾಣ ಮಾಡ್ಬೇಕಾದ್ರೆ ಕೊಡಪ್ಪ ಅಂತಂದ್ರೆ ಅವ್ರು ಅರ್ಜಿ ಹಾಕಿದ್ರೇನು ಅವ್ರು ಕೊಡಂಗಿಲ್ಲ. ಅಲ್ಲಿ ಆಗಿನ ಕಾಲದ ಪದ್ಧತಿ ಹೆಂಗಿತ್ತು, ಸೈನ್ಯ ಕಟ್ಟಬೇಕು, ದಾಳಿ ಮಾಡಬೇಕು, ಅವಾಗೆ ಅದನ್ನು ಪಡ್ಕೊಳ್ಳುವಂತ ಒಂದು ಪದ್ಧತಿ ಇತ್ತು. ಆ ಪ್ರಕಾರ ಅವ್ರು ದಾಳಿ ಮಾಡಿದ್ರು. ಇವತ್ತು ಹುಬ್ಳಿಗೆ ದಾಳಿ ಮಾಡ್ತಾರೆ. ಯಾಕಂದ್ರೆ ಹುಬ್ಳಿ ಅವಾಗ ಇಂಗ್ಲಿಷರ ಕೈಯಾಗಿತ್ತು. ಮುಂಬೈ ಮೇಲೆ ದಾಳಿ ಮಾಡ್ತಾರೆ, ಮುಂಬೈ ಇಂಗ್ಲಿಷರ ಕೈಯಲ್ಲಿತ್ತು. ಈ ರೀತಿ ಅವ್ರು ಎಲ್ಲೇ ಈಗ ಬಸ್ರೂರ್ ಅಂತ ಹೇಳಿ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಕರಾವಳಿ ಭಾಗದಲ್ಲಿ. ಬಸ್ರೂರ್ ಪೂರ್ತಿ ಪೋರ್ಚುಗೀಸರ ಕೈಯಲ್ಲಿತ್ತು. ಅದನ್ನು ಸಹಿತ ಶಿವಾಜಿ ಮಹಾರಾಜರು ಮುಕ್ತ ಮಾಡಿದ್ರು. ಶಿವಾಜಿ ಮಹಾರಾಜರು ಕರ್ನಾಟಕದ ಅನೇಕ ಭಾಗಗಳಲ್ಲಿ, ಇವತ್ತು ನಮ್ಮ ಕೊಪ್ಪಳ ಭಾಗದಲ್ಲಿ ಆದಿಲ್ಶಾಹಿ ಸರ್ದಾರರು ಅನೇಕ ರೀತಿ ಹಿಂದೂಗಳ ಮೇಲೆ ದಾಳಿ ಮಾಡಬೇಕಾದ್ರೆ, ಅನೇಕ ರೀತಿ ಹಿಂದೂಗಳನ್ನು ಮತಾಂತರ ಮಾಡಬೇಕಾದ್ರೆ ಶಿವಾಜಿ ಮಹಾರಾಜರು ಮಂತ್ರಾಲಯದಾಗಿದ್ದಾಗ ಅಲ್ಲಿನ ಹಿಂದೂಗಳು ಹೋಗಿ ಶಿವಾಜಿ ಮಹಾರಾಜರಿಗೆ ರಿಕ್ವೆಸ್ಟ್ ಮಾಡಿದಾಗ ಶಿವಾಜಿ ಮಹಾರಾಜರು ಅಲ್ಲಿನ ಹಿಂದೂಗಳಿಗೂ ಸಹಿತ ಸ್ವಾತಂತ್ರ್ಯ ಕೊಡುವಂತ ಕೆಲಸ ಮಾಡಿದ್ದಾರೆ ನಮ್ಮ ಕೊಪ್ಪಳ ಪ್ರಾಂತದಲ್ಲಿ. ಈ ರೀತಿ ಎಲ್ಲ ಶಿವಾಜಿ ಮಹಾರಾಜರು ಕೊಡುಗೆ ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕೆ ಬಹಳಷ್ಟಿದೆ ಅನ್ನೋದು ನನ್ನ ಅಭಿಪ್ರಾಯ. ಅವರು ಯಾವುದೇ ಭಾಷೆ ಅಥವಾ ಯಾವುದೇ ಜಾತಿ ಅಥವಾ ಯಾವುದೇ ರಾಜ್ಯದ ವಿರೋಧಿಗಳಲ್ಲ. ಮತ್ತು ಇನ್ನೊಂದು ಮಾತಿದೆ, ಶಿವಾಜಿ ಮಹಾರಾಜರ ಒಂದು ಆಡಳಿತದಲ್ಲಿ ಮುಸಲ್ಮಾನರ ಏನು ಜೀವನ ಶೈಲಿ ಚಿಂತಾಜನಕ ಇತ್ತು, ಭಯದಲ್ಲಿ ಜೀವನವನ್ನ ಮಾಡ್ತಾ ಇದ್ರು, ಅವ್ರಿಗೆ ಸ್ವಾತಂತ್ರ್ಯನೇ ಇರಲಿಲ್ಲ ಅನ್ನುವಂತಹ ಒಂದು ಮಾತಿದೆಯಲ್ಲ. ಯಾವುದೇ ಕಾರಣಕ್ಕೂ ಆ ರೀತಿ ಹೇಳೋದು ತಪ್ಪಾಗತ್ತೆ. ಯಾಕಂದ್ರೆ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ಮತ್ತು ಶಿವಾಜಿ ಮಹಾರಾಜರ ಒಂದು ಯುದ್ಧ ಆಗತ್ತೆ ಪ್ರತಾಪ್ಗಢದಲ್ಲಿ. ಆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅಫ್ಜಲ್ ಖಾನ್ ಜೊತೆ 10 ಜನ ಬಾಡಿಗಾರ್ಡ್ ಅಂಗರಕ್ಷಕರು, ಶಿವಾಜಿ ಮಹಾರಾಜರ ಜೊತೆ 10 ಜನ ಅಂಗರಕ್ಷಕರಲ್ಲಿ ನೂರ್ ಖಾನ್ ಅನ್ನುವಂತ ಮುಸ್ಲಿಂ ಅಂಗರಕ್ಷಕನನ್ನ ಶಿವಾಜಿ ಮಹಾರಾಜರು ಕರ್ಕೊಂಡು ಹೋಗ್ತಾರೆ. ಆ ನೂರ್ ಖಾನ್ ಶಿವಾಜಿ ಮಹಾರಾಜರ ಜೊತೆ ಇದ್ದ ಅಂತಂದ್ರೆ ನಾವು ಯೋಚನೆ ಮಾಡ್ಬೇಕಾಗಿದ್ದಲ್ಲಿ ಅದೇ ಅಲ್ಲ, ಶಿವಾಜಿ ಮಹಾರಾಜರ ಕಾಲದಲ್ಲಿ ಅನೇಕ ಮುಸ್ಲಿಮರಿಗೆ, ಹಿಂದೂಗಳಿಗೆ ಯಾವ ರೀತಿ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅದೇ ರೀತಿ ಮುಸ್ಲಿಮರಿಗೂ ಸಹ ಧಾರ್ಮಿಕ ಸ್ವಾತಂತ್ರ್ಯ ಶಿವಾಜಿ ಮಹಾರಾಜರ ಕಾಲದಲ್ಲಿತ್ತು. ಆದ್ರೆ ಯಾವುದೇ ರೀತಿ ಕಾರಣಕ್ಕೂ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಿವಿ ಅನ್ನೋ ಕಾರಣಕ್ಕಾಗಿ ದೇಶ ವಿರೋಧಿ ಚಟುವಟಿಕೆಗಳು ಅಥವಾ
ಹಿಂದೂ ವಿರೋಧಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಶಿವಾಜಿ ಮಹಾರಾಜರು ಯಾವುದೇ ಕಾರಣಕ್ಕೂ ಅವಕಾಶ ಕೊಡ್ಲಿಲ್ಲ. ನಿಮ್ಮ ಧರ್ಮ ನಿಮ್ಮ ಮನೆಯಲ್ಲಿ, ನಮ್ಮ ಧರ್ಮ ನಮ್ಮ ಮನೆಯಲ್ಲಿ ಅನ್ನುವಂತ ಸಮಾನತೆಯ ಒಂದು ವಾಕ್ಯವನ್ನ ಶಿವಾಜಿ ಮಹಾರಾಜರು ಜನರಿಗೆ ಅವಾಗ ಕೊಟ್ಟಿದ್ರು. ಅಂದ್ರೆ ಅಂದಿನ ಮುಸಲ್ಮಾನರು ಈ ಒಂದು ರಾಷ್ಟ್ರ ಪ್ರೇಮದ ಜೊತೆ ಏನು ಶಿವಾಜಿಯ ಜೊತೆ ಇದ್ದು ಅಂತ ಹೇಳ್ತಾರೆ. ಖಂಡಿತವಾಗಿ APJ ಅಬ್ದುಲ್ ಕಲಾಂ ಯಾವ ರೀತಿ ರಾಷ್ಟ್ರದ ಪರವಾಗಿದ್ರು, ಅದೇ ರೀತಿ ಕೂಡ ಅವಾಗ್ಲೂ ಕೂಡ ರಾಷ್ಟ್ರದ ಪರವಾಗಿ ಇವರು ಏನು ತುರ್ಕಿಸ್ತಾನದಿಂದ, ಇರಾನ್ದಿಂದ ಬಂದಂತವರು ಆದಿಲ್ ಶಾಹಿಗಳಾಗಿರ್ಬೋದು, ಮೊಘಲರಾಗಿರ್ಬೋದು, ಇವರ ಒಂದು ಅತ್ಯಾಚಾರವನ್ನ ಇವತ್ತು ನಾವು ಉದಾಹರಣೆಗೆ ಹೇಳಬೇಕಾದ್ರೆ ಮುಸಲ್ಮಾನ್ ಸಮಾಜದಲ್ಲಿ ಕವಾಲಿ ಅನ್ನೋದು ಒಂದು ಅತ್ಯಂತ ಸಂಗೀತದ ಒಂದು ಅತ್ಯಂತ ಪ್ರಿಯವಾದಂತದ್ದು ಒಂದು ಸಂಗೀತದ ಅಂಗ. ಆದ್ರೆ ಔರಂಗಜೇಬನ ಕಾಲದಲ್ಲಿ ಈ ಎಷ್ಟು ಸೂಫಿ ಸಂತರು ಮತ್ತು ಕವಾಲಿ ಹಾಡುಗಾರರು, ಸಂಗೀತಗಾರರು ಕಾವ್ಯಗಳನ್ನು ರಚನೆ ಮಾಡಿ ಒಟ್ಟರನ್ನು ಒದ್ದು ಹೊರಗೆ ಹಾಕ್ಬಿಟ್ಟ ಔರಂಗಜೇಬ್. ಯಾಕಂದ್ರೆ ಔರಂಗಜೇಬ ಒಂದು ವಿಚಿತ್ರವಾದಂತ ಮನುಷ್ಯ. ಔರಂಗಜೇಬ್ ಅವ್ರಿಗೆ ಎಲ್ಲರಿಗೂ ಹೊರಗೆ ಹಾಕ್ಬಿಟ್ಟ. ಶಿವಾಜಿ ಮಹಾರಾಜರ ಕಾಲದಲ್ಲಿ ಅವ್ರು ಎಲ್ಲರಿಗೂ ಗೌರವ ಸಿಕ್ತು. ಕವಿಗಳಿಗೆ, ಕಾವ್ಯವನ್ನು ಬರೆಯೋರಿಗೆ, ಇತಿಹಾಸ ಬರೆಯೋರಿಗೆ, ಯಾವುದೇ ಧರ್ಮದವ್ರು ಇರ್ಲಿ, ಅವ್ರಿಗೆಲ್ಲರಿಗೂ ಸಮಾನವಾದ ಅಧಿಕಾರ, ಸಮಾನವಾದ ವ್ಯವಸ್ಥೆಯನ್ನ ಶಿವಾಜಿ ಮಹಾರಾಜರು ಮಾಡಿಕೊಟ್ಟಿದ್ರು ಆಗಿನ ಕಾಲದಲ್ಲಿ. ಈಗಿನ ಜನ, ಕೆಲವು ಈ ನಾಡಿನ ಜನ ಔರಂಗಜೇಬನನ್ನ ಸಮರ್ಥನೆಯನ್ನ ಮಾಡ್ಕೋತಾಗಲ್ಲ, ಇದಕ್ಕೆ ತಾವೇನು ಹೇಳ್ತೀವಿ? ಇಲ್ಲ, ಇದು ಅತ್ಯಂತ ಖಂಡನಾತ್ಮಕ ವಿಷಯ. ಯಾಕಂದ್ರೆ ಔರಂಗಜೇಬ ಒಬ್ಬ ಮುಸಲ್ಮಾನ ಅನ್ನೋ ಕಾರಣಕ್ಕಾಗಿ ಅವನಿಗೆ ಸಮರ್ಥನೆ ಮಾಡೋದು ಅತ್ಯಂತ ಖಂಡನಾತ್ಮಕ ವಿಷಯ. ಔರಂಗಜೇಬ ಹಿಂದೂ ವಿರೋಧಿಯಿಂದ ಮಾಶಿರೆ ಆಲಂಗೀರ್ ಅನ್ನುವಂತ ಔರಂಗಜೇಬನ ಒಂದು ಆತ್ಮಚರಿತ್ರೆ ಇದೆ. ಅದನ್ನ ಔರಂಗಜೇಬನ ಕ್ರೂರತೆಯನ್ನು ಕಂಡಂತವ್ರು ಸಾಖಿ ಮುಸ್ತೈದ್ ಖಾನ್ ಅನ್ನುವಂತ ಔರಂಗಜೇಬನ ಆಸ್ಥಾನದ ಕವಿ, ಲೇಖಕ, ಭೀಮಸೇನ್ ಸಕ್ಸೇನಾ, ಈಶ್ವರ್ ದಾಸ್ ನಾಗರ್, ಇಂಥ ಅನೇಕ ಲೇಖಕರು, ಕವಿಗಳು ಔರಂಗಜೇಬನ ಪ್ರತಿ ದಿನಚರಿಯನ್ನು ಬರೆದಂತ ಜನಗಳು ಔರಂಗಜೇಬನ ಕ್ರೂರತೆಯ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ. ಔರಂಗಜೇಬ ಹಿಂದೂ ವಿರೋಧಿ ಇದ್ದ ಅನ್ನೋದಕ್ಕೆ ಸಾಕಷ್ಟು ದಾಖಲೆಗಳಿದೆ. ಅಂತ ಔರಂಗಜೇಬನನ್ನು ಸಮರ್ಥನೆ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ನೀವು ಸಮರ್ಥನೆ ಮಾಡೋದೇ ಇದ್ರೆ, ನಮ್ಮ ಬಿಜಾಪುರದಾಗ ಇಬ್ರಾಹಿಂ ಆದಿಲ್ ಶಾಹ ಅನ್ನೋನಿದ್ದ, ಸ್ವಂತಕ್ಕೆ ನಾನು ಸರಸ್ವತಿಯ ಪುತ್ರ ಅಂತ ಹೇಳ್ಕೊತಿದ್ದ. ದಾರಾ ಶಿಕೋ ನಮ್ಮ ವೇದಗಳನ್ನ ಪಾರ್ಸಿ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿದಂತ ವ್ಯಕ್ತಿ ಔರಂಗಜೇಬನ ಅಣ್ಣ ದಾರಾ ಶಿಕೋ. ಅವಾಗ ಏನಾದ್ರು ದಾರಾ ಶಿಕೋ ಔರಂಗಜೇಬನ್ ಜಾಗದಲ್ಲಿ ದಾರಾ ಶಿಕೋ ದಿಲ್ಲಿ ಸುಲ್ತಾನ್ ಆಗಿದ್ರೆ ನಮ್ಮ ಭಾರತ ಅತ್ಯಂತ ಸಮಾನವಾದಂತ ಒಂದು ದೇಶ, ಸಮಾನತೆಯ ಒಂದು ದೇಶ ಆಗ್ತಿತ್ತು. ಅದು ತಪ್ಪಾಗಿ ಔರಂಗಜೇಬ ಶಾಸಕ ಆಗಿದ್ದಕ್ಕೆ ಹಿಂದೂಗಳಿಗೆ ಅನೇಕ ತೊಂದರೆಗಳು ಅವಾಗಿನ ಕಾಲದಾಗ ಆಗ್ಯಾವ. ಔರಂಗಜೇಬ್ ಹಿಂದೂ ವಿರೋಧಿ ಅನ್ನೋದಕ್ಕೆ ಯಾವುದೇ ಸಂಶಯ ಇಲ್ಲ, ಅನೇಕ ದಾಖಲೆಗಳದಾವ. ಇತ್ತೀಚೆಗೆ ಸಮಾಜದಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಸಾಮರಸ್ಯ ಹಾಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ತಾವು ಮುಸ್ಲಿಂ ಜನಾಂಗವನ್ನ, ಮುಸ್ಲಿಂ ಯುವ ಪೀಳಿಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀವಿ? ಮುಸ್ಲಿಂ ಸಮಾಜದಲ್ಲೂ ಕೂಡ ಮುಸ್ಲಿಂ ಯುವಕರಿಗೆ ಮಾರ್ಗದರ್ಶನ ಮಾಡೋರು ತಪ್ಪು ಮಾರ್ಗದರ್ಶನ ಮಾಡಿದ್ದಕ್ಕಾಗಿ ಇದೆಲ್ಲ ಆಗ್ತಾ ಇದೆ. ಉದಾಹರಣೆಗೆ, ನೀವು ಮತದಾನ ಮಾಡಬೇಕಾದ್ರೆ ಯಾವುದೇ ಪಕ್ಷಕ್ಕೆ ಮಾಡ್ರಿ, ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ರಿ, BJP ಪಕ್ಷಕ್ಕೆ ಮಾಡ್ರಿ, ಜನತಾದಳಕ್ಕೆ ಮಾಡ್ರಿ, ಇನ್ನೂ ಯಾವುದೋ ಪಕ್ಷಕ್ಕೆ ಮಾಡ್ರಿ, ಅದಕ್ಕೆ ನನ್ನ ವಿರೋಧ ಇಲ್ಲ. ಆದ್ರೆ ಅದನ್ನು ಮಾಡಬೇಕಾದ್ರೆ ಸಮಾಜಕ್ಕೆ ತಪ್ಪನ್ನು ಹೇಳ್ತಾರೆ. ಈಗ ನರೇಂದ್ರ ಮೋದಿ ಬಂದ್ರೆ ಮುಸಲ್ಮಾನರಿಗೆ ದೇಶದಿಂದ ಹೊರಗಾಗ್ತಾರೆ, ಅಥವಾ ಇನ್ನು ಯೋಗಿ ಆದಿತ್ಯನಾಥ್ ಬಂದ್ರೆ ಅದನ್ನ ಮಾಡ್ತಾರೆ, ಇವ್ರು ಬಂದ್ರೆ ನಿಮ್ಗೆ ಈ ಅಧಿಕಾರಗಳನ್ನು ಕಳ್ಕೊತಾರೆ. ಇದೆಲ್ಲಾ ರೀತಿ ಮುಸಲ್ಮಾನ್ ಸಮಾಜಕ್ಕೆ ತಪ್ಪು ಮಾಹಿತಿ ಕೊಡೋದ್ರಿಂದ ಆ ಸಮಾಜ ಬೇರೆ ದಾರಿಗೆ ಹೋಗ್ತಾ ಇದೆ. ಸಮಾಜ ಅದನ್ನ ತಿಳ್ಕೊಬೇಕು. ಸಮಾಜ ನಮಗೆ ಹೇಳುವವರು ಸರಿಯಾಗಿ ಹೇಳ್ತಾ ಇದ್ದಾರೋ ಅಥವಾ ತಪ್ಪಾಗಿ ಹೇಳ್ತಾ ಇದ್ದಾರೋ ಅದನ್ನ ಈಗ ಸಮಾಜದಲ್ಲಿ ಜಾಗೃತಿ ಅಂತ ಉತ್ತರ ಭಾರತದಲ್ಲಿ ನೋಡ್ರಿ ನೀವು, ಇವತ್ತು ಸಮಾಜ ಜಾಗೃತಿಯಾಗಿ ಅನೇಕ ಜನ ಇವತ್ತು ಹಿಂದೂಗಳು ಅಥವಾ ಹಿಂದೂವಾದಿಗಳಂದ್ರೆ ನಮ್ಮ ವಿರೋಧಿಗಳಂತ ತಿಳ್ಕೊತಿದ್ರು ಮೊದ್ಲಿನ ಇದ್ರಾಗ ಜನರೇಷನ್ ಒಳಗ. ಈಗಿನ ಜನರೇಷನ್ ಒಳಗ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳಿಗೆ ಮುಸಲ್ಮಾನರು ಸಹಕಾರ ಮಾಡೋದು, ಸಪೋರ್ಟ್ ಮಾಡೋದು, ಅಥವಾ ರಾಮನವಮಿ ಅನ್ನುವಂತ ಕಾರ್ಯಕ್ರಮಕ್ಕೂ ಕೂಡ ಅವರು ಸ್ವಾಗತ ಮಾಡುವಂತ ಅನೇಕ ಘಟನೆಗಳನ್ನು ನಾವು ನೋಡ್ತೀವಿ. ಅದು ನಮ್ಮ ಭಾಗದಲ್ಲಿ, ವಿಶೇಷ ಕರ್ನಾಟಕದಲ್ಲಿ ಆಗ್ಬೇಕಾಗಿದೆ. ಮತ್ತು ನಮ್ಮ ಶಿವಾಜಿ ಮಹಾರಾಜರದು ಮತ್ತು ಬಿಜಾಪುರ ನಂಟು ಹೇಗಿತ್ತು? ಶಿವಾಜಿ ಮಹಾರಾಜರು 6 ವರ್ಷದವ್ರು ಇದ್ದಾಗ ಅವರ ತಂದೆ ವಿಜಾಪುರ ಆದಿಲ್ ಶಾಹಿ ಕೈಯಲ್ಲಿ ಒಂದು ಸರ್ದಾರ್ ಆಗಿದ್ರು. ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಆದಿಲ್ ಶಾಹಿ ಅವರು, ಎಲ್ಲಿ ಬೆಂಗಳೂರು ಪ್ರಾಂತಕ್ಕೆ ಟ್ರಾನ್ಸ್ಫರ್ ಮಾಡಿದಾಗ ಮುಂದೆ ಶಿವಾಜಿ ಮಹಾರಾಜರು 12ನೇ ವಯಸ್ಸಿಗೆ ಬಿಜಾಪುರಕ್ಕೆ ಬರ್ತಾರೆ. ಬಿಜಾಪುರದಲ್ಲಿ ಶಿವಾಜಿ ಮಹಾರಾಜರು ಸುಮಾರು 2 ವರ್ಷ ಕಾಲ ಅವರು ಕರ್ನಾಟಕ, ಈ ಬಿಜಾಪುರ ಮತ್ತು ಬೆಂಗಳೂರು ಭಾಗದಲ್ಲೇ ಇದ್ರು. ಶಿವಾಜಿ ಮಹಾರಾಜರ 2ನೇ ಮದುವೆ ನಮ್ಮ ಬೆಂಗಳೂರಲ್ಲೇ ಆಗುತ್ತ. ಶಿವಾಜಿ ಮಹಾರಾಜರು ಅನೇಕ ವಿಷಯಗಳನ್ನ ವಿಜಾಪುರದಲ್ಲಿ ಕಲ್ತಾರ. ಶಿವಾಜಿ ಮಹಾರಾಜರು ಕನ್ನಡ ಭಾಷೆ ಮಾತಾಡುತ್ತಿದ್ರು, ಅನೇಕ ದಾಖಲೆಗಳು ಹೇಳ್ತಾವ. ಈ ರೀತಿ ನಮ್ಮ ಬಿಜಾಪುರಕ್ಕೆ ಮತ್ತು ಶಿವಾಜಿ ಮಹಾರಾಜರು ಮುಂದೆ 1678ರಾಗ ಯಾವಾಗ ಮೊಘಲರು ಬಿಜಾಪುರ ಮ್ಯಾಗ ದಾಳಿ ಮಾಡ್ತಾರ, ಅವಾಗ ಇದೇ ಬಿಜಾಪುರದ ಆದಿಲ್ ಶಾಹಿ ಸರ್ದಾರ ಏನ್ ಮಾಡ್ತಾನಂದ್ರ, ಶಿವಾಜಿ ಮಹಾರಾಜರು ಸಹಾಯ ಕೇಳಿದಾಗ 10,000 ಸೈನಿಕರನ್ನ ರಿಸರ್ವ್ ಫೋರ್ಸ್ ಶಿವಾಜಿ ಮಹಾರಾಜರು ಕಳಿಸ್ತಾರ
ಬಿಜಾಪುರ ಸಹಾಯಕ್ಕಾಗಿ. ಮುಂದೆ ಮೊಹಮ್ಮದ್ ಇದು ಆದಿಲ್ ಶಾ ಸಾಯ್ಬೇಕಾದ್ರೆ ತನ್ನ ಮಗನಿಗೆ ಹೇಳ್ತಾನ, ಔರಂಗಜೇಬ ಬಿಜಾಪುರ ನುಂಗಬೇಕಂತ ಹೇಳಿ ಪ್ಲಾನ್ ಮಾಡ್ಯಾನ. ಅದಕ್ಕೆ ಔರಂಗಜೇಬನಿಂದ ನಾವು ಉಳಿಬೇಕಾದ್ರೆ ನಮ್ಗೆ ಏಕೈಕ ನಮಗೆ ರಕ್ಷಣೆ ಮಾಡುವಂತ ಆಪ್ತ ರಕ್ಷಕ ಅಂದ್ರೆ ಶಿವಾಜಿ ಮಹಾರಾಜರ ಅದಾರ. ಏನೇ ತೊಂದರೆ ಇದ್ರು ಶಿವಾಜಿ ಮಹಾರಾಜರ ಕಡೆ ನೀವು ಸಹಾಯ ಕೇಳಿದ್ರೆ ಅವ್ರು ಖಂಡಿತವಾಗಿ ಸಹಾಯ ಮಾಡ್ತಾರ ಅಂತೇಳಿ ಹೇಳಿದಂತ ಸಿಕಂದರ್ ಆದಿಲ್ ಶಾ ಮುಂದೆ ಶಿವಾಜಿ ಮಹಾರಾಜರು ಬಿಜಾಪುರ ಆದಿಲ್ ಶಾಹಿ ಸಾಮ್ರಾಜ್ಯ ಉಳಿಬೇಕು ಅಂತೇಳಿ ಅನೇಕ ಪ್ರಯತ್ನಗಳನ್ನ 1678ರಿಂದ 80 ತನಕ ಅವ್ರು ಅನೇಕ ಪ್ರಯತ್ನಗಳನ್ನು ಮಾಡಿದ್ದು ನಾವು ಐತಿಹಾಸಿಕ ದಾಖಲೆಗಳ ಪ್ರಕಾರ ನಮಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಇತಿಹಾಸ ನೋಡಿದಾಗ ಒಂದು ಪ್ರಶ್ನೆ ಬರುತ್ತೆ ಸಹಜವಾಗಿ. ಇವತ್ತು ಮುಸಲ್ಮಾನ್ ಸಮಾಜ, ಈ ಭಾಗದ ಮುಸಲ್ಮಾನ ಸಮಾಜ ಆದಿಲ್ ಶಾಹಿಯನ್ನ ಆರಾಧಿಸಂಗಿಲ್ಲ. ಆದಿಲ್ ಶಾಹಿಯನ್ನ ತಮ್ಮ ರಾಜ, ತಮ್ಮ ನಾಯಕ ಅನ್ನುವಂತಹ ಮಾತನ್ನ ಆಡಂಗಿಲ್ಲ. ಯಾಕೆ? ಆತ ಹಿಂದೂ ಧರ್ಮದ ಪರವಾಗಿ ಇದ್ದ, ಔರಂಗಜೇಬ ಕಟ್ಟ ಮುಸಲ್ಮಾನ ಇದ್ದ. ಅದಕ್ಕಾಗಿ ಔರಂಗಜೇಬನನ್ನ ಸಮರ್ಥನೆ ಮಾಡ್ಕೊತಾಗ ಏನು ಆದಿಲ್ ಶಾಹಿ ಹಿಂದೂ ಪರವಾಗಿದ್ದ, ಅದಕ್ಕಾಗಿ ಅವನನ್ನ ಇವು ತಿರಸ್ಕಾರ ಮಾಡ್ತಾ ಇದ್ದಾಗ ಅನ್ನುವಂತಹ ಒಂದು ಭಾವನೆ ಇದೆನಾ? ಹೌದು, ಆ ರೀತಿ ಭಾವನೆ ಇರಬಹುದು ಅಂತ ಅನಿಸ್ತದೆ. ಯಾಕಂದ್ರೆ ಆದಿಲ್ ಶಾಹಿ ಒಳಗೆ ಎಲ್ಲರೂ ಒಳ್ಳೆಯವರು ಅಂತ ನಾವು ಹೇಳಂಗಿಲ್ಲ, ಎಲ್ಲರೂ ಹಿಂದೂ ವಿರೋಧಿಗಳೇ ಇದ್ರು. ಉದಾಹರಣೆಗೆ ಈಗ ಅಫ್ಜಲ್ ಖಾನ್ ಪ್ರಕರಣ ನಾವು ನೋಡ್ತೀವಿ. ಅಫ್ಜಲ್ ಖಾನ್ ಇಲ್ಲಿಂದ ಶಿವಾಜಿ ಮಹಾರಾಜರ ಮೇಲೆ ದಾಳಿ ಮಾಡಕ್ ಹೋಗ್ಬೇಕಾದ್ರೆ ನಮ್ಮ ತುಳಜಾಪುರದ ದೇವಸ್ಥಾನ ಧ್ವಂಸ ಮಾಡದ, ಪಂಡ್ರಾಪುರ ದೇವಸ್ಥಾನದಲ್ಲಿ ವಿಕೃತಿ ಮೆರೆದ ಅನ್ನೋದನ್ನ ನಾವು ಓದ್ತೀವಿ. ಅದು ಒಬ್ಬ ರಾಜನ ಮಾರ್ಗದರ್ಶನ ಇದ್ದಾಗಲೇ ಇವೆಲ್ಲ ಘಟನೆಗಳಾಗ್ತಾವ. ಇಂಥ ಘಟನೆ ಆಗ್ಬೇಕಾದ್ರೆ ಈ ಇಡೀ ವಿಜಯಪುರದ 9 ಜನ ಸುಲ್ತಾನರೊಳಗೆ ಒಬ್ಬನೇ ಒಬ್ಬ ಇಬ್ರಾಹಿಂ ಆದಿಲ್ ಶಾ ಅನ್ನುವಂಥ ವ್ಯಕ್ತಿ ಒಬ್ಬ ಒಳ್ಳೆ ಯೋಧ. ಆ ವ್ಯಕ್ತಿ ಇವರೆಲ್ಲ ಆದ್ರೂ ಕೂಡ ಇವರೆಲ್ಲ ವಿದೇಶಿಗರೇ. ಇವರನ್ನ ಆರಾಧಿಸಬೇಕು ಅನ್ನೋದೇ ಏನು ಅವಶ್ಯಕತೆ ಇಲ್ಲ. ಆದಿಲ್ ಶಾಹಿಗಳು ಫೈನಲಿ ಇವರು ವಿದೇಶಿಗರೇ, ಇವರು ವಿದೇಶದಿಂದ ಬಂದವರು. ಇವರನ್ನ ಆರಾಧಿಸೋದಕ್ಕಿಂತ ನಮ್ಮ APJ ಅಬ್ದುಲ್ ಕಲಾಂ ಅಥವಾ ನಮ್ಮ ಇನ್ನು ಇಲ್ಲಿ ಕರ್ನಾಟಕ ಭಾಗದಲ್ಲಿ ಅನೇಕ ಜನ, ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಬೇರೆ ಕಡೆ ನಮ್ಮ ದೇಶಕ್ಕಾಗಿ, ನಮ್ಮ ಸಮಾನತೆಗಾಗಿ ಎಷ್ಟೋ ಜನ ಪ್ರಾಣವನ್ನ ಅರ್ಪಣೆ ಮಾಡಿದವರು ಇದ್ದಾರೆ. ಅವರನ್ನ ಆರಾಧಿಸುವಂತ ಕೆಲಸ, ಅವರ ವ್ಯಕ್ತಿತ್ವವನ್ನ ಸಮಾಜಕ್ಕೆ, ಯುವಕರಿಗೆ ಹೇಳುವಂತ ಕೆಲಸ ಆಗಬೇಕಾಗಿತ್ತು. ಇವು ಒಂದು ಘಟನೆ ಹೇಳ್ತೀನಿ. APJ ಅಬ್ದುಲ್ ಕಲಾಂ ಅವ್ರು ತಿರ್ಕೊಂಡಾಗ ನಾವು ನಮ್ಮ ಜೋರಾಪುರ ಪೇಟೆ ಒಳಗೆ ನಾವು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಒಬ್ಬ ಮುಸ್ಲಿಂ ಹುಡುಗ, ಒಂದು ಗ್ಯಾರೇಜ್ ಒಳಗೆ ಕೆಲಸ ಮಾಡುವಂತ ಮುಸ್ಲಿಂ ಹುಡುಗ, ಅನ್ಎಜುಕೇಟೆಡ್, ಅವ್ ಬಂದು ಇವ್ರು ಯಾರು ಅಂತ ನಮ್ಗೆ ಕೇಳ್ದ. ಅವಾಗ ನಮಗ್ ಬಹಳ ದುಃಖ ಏನ್ ಅನಿಸ್ತು ಅಂತಂದ್ರ, APJ ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿ ಇದ್ರು ಕೂಡ ಆ ಸಮಾಜದವರಿಗೆ ಗೊತ್ತಿಲ್ಲ ಅಂದ್ರೆ ಸಮಾಜಕ್ಕೆ ಬೇಕಾಗಿರುವಂತ ಮಾರ್ಗದರ್ಶನ ಎಲ್ಲೋ ಕೊರತೆ ಇದೆ ಅಂತ ನನಗೆ ಅನಿಸ್ತು. ಇವತ್ತೇ ನಮ್ಮ ಬಿಜಾಪುರದಲ್ಲಿ ಏನು ಪ್ರಾಚೀನ ಸ್ಮಾರಕಗಳಿದಾವೆ ಎಲ್ಲವೂ ಸಹಿತ ಆದಿಲ್ ಶಾಹಿ ಕಾಲದಂದು. ಅವುಗಳನ್ನ ರಕ್ಷಣೆ ಮಾಡಬೇಕು ಅಂತ ತಮ್ಗೆ ಅನ್ಸತ್ತೋ, ಅಥವಾ ಈ ರಕ್ಷಣೆ ಮಾಡುವುದರಿಂದ ನಮ್ಮ ದಾಸ್ಯತ್ವವನ್ನ ಮುಂದಿನ ಪೀಳಿಗೆ ಕೊಡಬೇಕಾಗತ್ತ, ಇವನ್ನ ರಕ್ಷಣೆ ಮಾಡಬಾರ್ದು ಅಂತ ತಮ್ಗೆ ಏನಾದ್ರು ಅನ್ಸತ್ತ? ಇಲ್ಲ, ಪ್ರಾಚೀನ ಸ್ಮಾರಕ ಯಾರೇ ಕಟ್ಟಿದ್ರು ಕೂಡ ಅದು ನಮ್ಮ ದೇಶದ ಸಂಸ್ಕೃತಿಯ ಪ್ರತೀಕ. ಅದನ್ನ ಹಿಂದೂಗಳಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಯಾವುದೇ ಧರ್ಮ, ಭಾರತದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಭಾರತದ ಪ್ರಾಚೀನ ಸ್ಮಾರಕಗಳನ್ನ ರಕ್ಷಣೆ ಮಾಡುವಂತ ಆದ್ಯ ಕರ್ತವ್ಯ ಆ ವ್ಯಕ್ತಿಯದಾಗಿದೆ. ಅದನ್ನ ಪ್ರತಿಯೊಬ್ರು ಮಾಡಬೇಕು, ಸರ್ಕಾರನೂ ಮಾಡಬೇಕು. ಪ್ರಾಚೀನ ಸ್ಮಾರಕಗಳು ಅದಾವ, ಸರ್ಕಾರದಿಂದ ಒಂದು ದುರ್ಲಕ್ಷ್ಯ ಆಗಿದೆ ಅಂತ ಹೇಳಿ ಅಲ್ಲಿ ಯಾವುದೇ ಅನೈತಿಕ ಚಟುವಟಿಕೆಗಳನ್ನು ಮಾಡೋದು, ಮತ್ತೆ ಏನೋ ಒಂದು ತಪ್ಪು ಕೆಲಸಗಳನ್ನು ಮಾಡೋದು, ಅದನ್ನ ಹಾನಿ ಉಂಟು ಮಾಡೋದು, ಇದು ಯಾವುದೇ ಸಮುದಾಯದವರು ಯಾರು ಮಾಡಿದ್ರು ಕೂಡ ನಾನು ಅದನ್ನು ಖಂಡಿಸ್ತೀನಿ. ಅದು ತಪ್ಪು. ಪ್ರಾಚೀನ ಸ್ಮಾರಕಗಳ ರಕ್ಷಣೆ ಸಮಾಜದ ವತಿಯಿಂದ ಆಗ್ಬೇಕು, ಸರ್ಕಾರದ ವತಿಯಿಂದ ಆಗ್ಬೇಕು. ಕೊನೆಯದಾಗಿ ಏನು ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಮೇಲೆ ಏನೋ ದಾಳಿ ಆಯ್ತಲ್ಲ, ಆ ನಿಟ್ಟಿನಲ್ಲಿ ನೀವು ಬಾಗಲಕೋಟೆ ಜಿಲ್ಲಾ ಆಡಳಿತಕ್ಕೆ ಏನನ್ನ ಹೇಳಲಿಕ್ಕೆ ಬಯಸ್ತೀವಿ? ಬಾಗಲಕೋಟೆ ಜಿಲ್ಲಾಡಳಿತ ಆಗಿರ್ಬೋದು, ಅಲ್ಲಿನ ಸ್ಥಳೀಯ ರಾಜಕಾರಣಿಗಳಾಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಈ ರೀತಿ ಇನ್ನು ಮುಂದೆ ಕರ್ನಾಟಕದಲ್ಲಿ ಎಲ್ಲಿಯೂ ಕೂಡ ಈ ರೀತಿ ಘಟನೆ ಆಗಬಾರದು ಅಂತ ಹೇಳಿ ನಾನು ಸರ್ಕಾರಕ್ಕೆ ಆ ಜವಾಬ್ದಾರಿ ಸರ್ಕಾರ ನೋಡಬೇಕು. ತುಷ್ಟೀಕರಣ ಯಾವುದೇ ರೀತಿ ಮಾಡಬಾರದು. ಸಂಬಂಧಪಟ್ಟವರು ಯಾವುದೇ ಸಮುದಾಯದವರು ಆದರೂ ಕೂಡ ಅವರನ್ನ ಬಂಧಿಸಿ ಹೆಚ್ಚುವರಿಯಾಗಿ ತನಿಖೆ ಮಾಡಿ ಇನ್ನು ಮುಂದೆ ಘಟನೆ ಆಗದೇ ಇರುವಾಗ ಸರ್ಕಾರ ನೋಡ್ಕೋಬೇಕು. ಅವರಿಗೆ ಆ ರೀತಿ ಮಾಡದವರಿಗೆ, ಸಮಾಜದಲ್ಲಿ ಅಶಾಂತಿ ಮೂಡಿಸುವಂತ ಪ್ರಯತ್ನ ಮಾಡಿದವರಿಗೆ ಕಠಿಣ ಶಿಕ್ಷೆಯನ್ನ ಸರ್ಕಾರದ ವತಿಯಿಂದ ಅಲ್ಲಿನ ಜಿಲ್ಲಾಡಳಿತ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಇಷ್ಟೊತ್ತಿನ ತನಕ ನಮ್ಮ ಜೊತೆ ಇದ್ದು ಈ ಬಾಗಲಕೋಟೆ ಘಟನೆ ಮತ್ತು ಶಿವಾಜಿ ಮಹಾರಾಜರ ಒಂದು ಬಿಜಾಪುರ ನಂಟು, ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಿದಂತಹ ಶ್ರೀ ಕಿರಣ್ ಕಾಳೆ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ, ಅದೇ ರೀತಿಯಾಗಿ ಮುಂದಿನ ದಿನದಲ್ಲಿ ಶಿವಾಜಿ ಮಹಾರಾಜರ ಒಂದು 2 ಪುಸ್ತಕಗಳನ್ನ ಈಗಾಗಲೇ ಬರೆದು ಅವುಗಳನ್ನ ಮುದ್ರಿಸಿ ದಂತಹ ಶ್ರೀ ಕಾಳೆಯವರ ಜೊತೆ ಮುಂದಿನ ದಿನದಲ್ಲಿ ಈ ಒಂದು ಶಿವಾಜಿ ಮಹಾರಾಜರ ಸಂಪೂರ್ಣವಾದಂತಹ ಒಂದು ಜೀವನ ಚರಿತ್ರೆಯನ್ನ
ಈ ಒಂದು ನಮ್ಮ ಅಂತರವಾಣಿ ಯೂಟ್ಯೂಬ್ ಚಾನಲ್ ಮೂಲಕ ತಾವು ನೋಡಬಹುದು. ಅದಕ್ಕಾಗಿ ತಾವು ಕಾಯ್ತೀರಿ ಅನ್ನುವಂತಹ ಒಂದು ಮನದಿಚ್ಛೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ನಮಸ್ತೆ. ನಮಸ್ಕಾರ.